ಸ್ವಾಮಿ, ತಾವು ಬಂದು ಬಹಳ ಹೊತ್ತಾಯಿತೆ. ಹೌದು, ನಾನು ಅಂತಃಪುರದಲ್ಲಿ ನಿನಗಾಗಿ ಬಹಳ ಹೊತ್ತು ಕಾಯುತ್ತಿದ್ದೆ. ನೀನಾದರೂ ಇಲ್ಲಿ ಬಂದು ಪರಮೇಶ್ವರನ ಪೂಜೆಯಲ್ಲಿ ತಲ್ಲೀನಳಾಗಿದ್ದೆ. ಬಹುಶಃ ನೀನು ನನ್ನನ್ನು ಸಂಪೂರ್ಣವಾಗಿ ಮರೆತಂತಿದೆ. ಎಲ್ಲಾದರೂ ಉಂಟೆ ಸ್ವಾಮಿ? ಸತಿಯಾದವಳು ಪತಿಯನ್ನು ಮರೆಯುವುದುಂಟೆ? ನಾನು ನಿಮಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಿದ್ದೆ. ನನ್ನ ಶ್ರೇಯಸ್ಸು, ನನ್ನ ರಕ್ಷಣೆ, ಅದಕ್ಕಾಗಿ ನಿನ್ನ ಪ್ರಾರ್ಥನೆ ಚೆನ್ನಾಗಿದೆ. ಏಕೆ ಸ್ವಾಮಿ, ಏಕೆ ಈ ಪರಿಹಾಸ? ಪತಿಯ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಪ್ರಾರ್ಥಿಸುವುದು ನನ್ನ ಕರ್ತವ್ಯವಲ್ಲವೇ? ಆ ನೆಪದಲ್ಲಿ ನಾನು ಅಂತಃಪುರದಲ್ಲಿ ಕಾಯುವಂತೆ ಮಾಡಿದ್ದು ಯಾವ ನ್ಯಾಯ? ಬೇಸರವೇಕೆ ಸ್ವಾಮಿ? ನಾನಿಲ್ಲಿರುವುದು ನಿಮ್ಮ ಕ್ಷೇಮದ ದೃಷ್ಟಿಯಿಂದಲೇ ಹೊರತು ನಿಮಗೆ ಬೇಸರ ಉಂಟು ಮಾಡಬೇಕೆಂದು ಇಲ್ಲಿಗೆ ಬರಲಿಲ್ಲ. ನನ್ನ ವರ್ತನೆ ಅನುಚಿತವಾಯಿತೆ? ಪರಮೇಶ್ವರನ ಪೂಜೆ ಅನುಚಿತವಲ್ಲ. ಆದರೆ ಪತಿಯನ್ನು ಸಂತೋಷಗೊಳಿಸಬೇಕಾದ ಸಂದರ್ಭದಲ್ಲಿ ಪೂಜೆಯ ನೆಪ ಮಾಡಿ ಕಾಲಹರಣ ಮಾಡುವುದು ಖಂಡಿತ ಅನುಚಿತ. ಕ್ಷಮಿಸಿ ಸ್ವಾಮಿ.